ನವಲಗುಂದದಲ್ಲಿ ಹಾಡು ಹಗಲೇ ಭೀಕರ ಚಾಕು ಇರಿತ, ಸಾರ್ವಜನಿಕರಲ್ಲಿ ಹೆಚ್ಚಿದ ಆತಂಕ. ನವಲಗುಂದ ತಾಲೂಕಿನಲ್ಲಿ ಹಾಡು ಹಗಲೇ ನಡೆದ ಭೀಕರ ಚಾಕು ಇರಿತದ ಘಟನೆ ಇಡೀ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ. ಹಳೆಯ ವೈಷಮ್ಯ ಅಥವಾ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಹಲ್ಲೆ ನಡೆದಿದೆಯಾ ಎನ್ನುವ ಅನುಮಾನಗಳು ದಟ್ಟವಾಗಿವೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ನವಲಗುಂದದ ಶೆಟ್ಟರಕೆರೆ ಬಳಿ ಇಂದು ಮಧ್ಯಾಹ್ನ ಸುಮಾರು 1 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು. ಎಂದಿನಂತೆ ಚಹಾ ಕುಡಿಯಲು ಬಂದಿದ್ದ 26 ವರ್ಷದ ಆಕಾಶ್ ಎನ್ನುವ ಯುವಕನ ಮೇಲೆ ಇಮ್ತಿಯಾಜ್ ಮತ್ತು ಇನಾಮ್ ಎಂಬ ಇಬ್ಬರು ಆರೋಪಿಗಳು ಏಕಾಏಕಿ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆಕಾಶ್ನನ್ನ ತಕ್ಷಣವೇ ನವಲಗುಂದ ಆಸ್ಪತ್ರೆಗೆ ತರಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಸ್ಥಳೀಯ ನಿವಾಸಿ ಚಂದ್ರಶೇಖರ ಬೆಳವಟಗಿ, ಹಲ್ಲೆಗೊಳಗಾದ ಆಕಾಶ್ ಹಾಗೂ ಆರೋಪಿ ಇಮ್ತಿಯಾಜ್ ಇಬ್ಬರು ಸ್ನೇಹಿತರಾಗಿದ್ದು ಪ್ರತಿದಿನ ಜೊತೆಯಾಗಿಯೇ ಓಡಾಡ್ತಾ ಇದ್ರು. ಆದರೆ ಸ್ನೇಹಿತನ ಬೆನ್ನಿಗೆ ಚೂರಿ ಹಾಕಿ ಈ ರೀತಿ ಮೋಸ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಚಂದ್ರಶೇಖರ್ ಸರ್, ನಿಮ್ಮ ಚಂದ್ರಶೇಖರ್ ಬೆಳವಟಿಗೆ ಸರ್, ಏನು ಈಗ ಘಟನೆ ಬಗ್ಗೆ ಏನು ಹೇಳ್ತೀರಾ? ಏನಾಗಿದೆ ಏನೋ ಗೊತ್ತಾ ನಿಮಗೆ? ಅವನು ಟೀ ಕುಡಿಯಲ್ಲೇ ಚಾಲಂಗಡಿ ಬಂದು ಟೀ ಕುಡ್ಕೊಂಡು ನಾಷ್ಟ ಮಾಡಿದ್ದಾನೆ. ಎಲ್ಲಿ ಅದು ಜಾಗ? ಎಲ್ಲಿ? ಶೆಟ್ಟರಕೆರೆ ಹತ್ರ. ಶೆಟ್ಟರಕೆರೆ ಹತ್ರ ಟೀ ಕುಡಿತಾ ಇದ್ರ? ಹೊರಗೆ ಬಂದಾನೆ ಸರ್. ಅವನು ಹೊರಗೆ ಬಂದು ಏಕಾಏಕಿ ಅವನ ಮೇಲೆ ಇಬ್ಬಳ ಸೇರಿ ಮತ್ತು ಲಾಂಗ್ಲಿಂದ ಚಾಕುವಿಂದ ದಾಳಿ ಮಾಡಿ. ಎಷ್ಟು ಜನ ಇದ್ರು ನೋಡಿದಿರಾ? ಇಬ್ಬರು ಅದಾರ ಅಂತಂದು ಮೆಸೇಜ್. ತಾಯಿಯವ್ರು 3 ಜನ ಅಂತ ಹೇಳಿದ್ರು. ಇಲ್ಲ, ಒಟ್ಟು 3 ಜನ ಇದ್ದಾರೆ ಸರ್. ಜನ ಅಂತ ಗೊತ್ತಾಗಿಲ್ಲ ಸರ್. ಗುಂಪಿನಲ್ಲಿ ಅವನು ಒಬ್ಬನ ಇದು ಮಾಡಿದ್ರು ಸರ್. ಅವ್ರ ತಾಯಿ ಹೇಳಿದ್ರು, ಕರ್ಕೊಂಡು ಹೋದ್ರು. ಅಲ್ಲಿ ಬಂದು ಅಲ್ಲಿಂದ ಹೊರಗಡೆ ಬರೋವಂದ್ರೆ ಸರ್. ಅಲ್ಲೇ ಕುಂತಾನು ಫಸ್ಟ್ ಉನಿ ಕಡೆ ಕುಂತು ಅಲ್ಲೇ ಟೀ ಕುಡಿಯೋಕಂತ ಹೋಗಿದ್ದಾನೆ ಸರ್. ಆಮೇಲೆ ಬಂದು ಒಬ್ಬನ ಅಲ್ಲೇ ನೋಡಿದ್ರೆ ಅವನ್ನ ಅಟ್ಯಾಕ್ ಆಮೇಲೆ ಹಲ್ಲೆ ಮಾಡಿ. ಇದೇನು ಹಳೆ ವೈಷಮ್ಯ ಆಯಿತು? ಏನಿಲ್ಲ ಸರ್. ವ್ಯಕ್ತಿ ಹೇಗಿದ್ದ? ಹುಡುಗ ಚೆನ್ನಾಗಿದ್ದ ಸರ್. ಹುಡುಗ ಚಲೋ ಇದ್ದ. ಇವ್ರ ಕೂಟ ಏನೈತೆ ಅವನು ಭಿನ್ನಾಭಿಪ್ರಾಯ ಸಣ್ಣ ಪುಟ್ಟ ಹಂಗೆ ದೋಸ್ತಿ ಸರ್. ಇದು ಗೆಳೆತನದಾಗಲಿ ಮೋಸ ಮಾಡಿ ಈ ಥರ ಅವನ ಮ್ಯಾಗ ಮಾರಣಾಂತಿಕ ದಾಳಿ ಹಲ್ಲೆ ಮಾಡಿದ್ದಾರೆ ಸರ್. ಅವ್ರಿಗೆ ಗೆಳೆಯರ ಅಂತ ನೀವು ಹೇಳ್ತೀರಾ? ಹೌದು ಸರ್. ಅವ್ರು ಗೊತ್ತಿದ್ದಾರೆ. ಅವ್ರು ಗೊತ್ತಿದ್ದಾರೆ. ಅವ್ನ ಗೊತ್ತೇನೆ ಡೈಲಿ ಅಡ್ಡಾಡೋರು ಸರ್. ದಿನ ಅಡ್ಡಾಡೋರು. ಆದರೂ ಕೂಡ ಅವ್ರ ಜೊತೆ ಅವ್ರ ಇಂತಾಜ್ ಅಂತ ಹೇಳಿ. ಇಂತಿಯಾಜ್ ಹಾಂ ಸರ್. ಅವ್ರ ಅಡ್ರೆಸ್ ಏನಾದ್ರು ಗೊತ್ತಿದೆ? ಅವ್ರ ಸರ್ ನೇಮ್ ಸರ್ ನನಗೆ ಇಂತಿಯಾಜ್ ಅನ್ನುವಂಥ ಹುಡುಗ ಅನ್ನೋದು ಅಷ್ಟೇ ಗೊತ್ತು. ಹೆಸರು ಮಾತ್ರ ಗೊತ್ತು. ಹೆಸರು ಗೊತ್ತು. ತುಂಬ ಧನ್ಯವಾದ. ಮಾಧ್ಯಮದೊಂದಿಗೆ ಮಾತನಾಡಿದ ಧಾರವಾಡ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಮಾತನಾಡಿ, ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆಗೆ ನವಲಗುಂದ ಟೌನ್ನಲ್ಲಿ ಆಕಾಶ್ ಎನ್ನುವಂಥ ಯುವಕನ ಮೇಲೆ ಹಳೆಯ ವೈಷಮ್ಯದ ಹಿನ್ನೆಲೆ ಇಮ್ತಿಯಾಜ್ ಹಾಗೂ ಇನಾಮ್ ಎಂಬ ಇಬ್ಬರು ಆರೋಪಿಗಳು ಹಲ್ಲೆ ನಡೆಸಿರುವುದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಪ್ರಕರಣದ ಹಿನ್ನೆಲೆಯಲ್ಲಿ ಈಗಾಗಲೇ ಇಬ್ಬರು ಆರೋಪಿಗಳನ್ನು ತಮ್ಮ ವಶಕ್ಕೆ ಪಡೆಯಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಪ್ರಕ್ರಿಯೆ ನಡೀತಾ ಇದೆ. ಘಟನೆಗೆ ನಿಖರ ಕಾರಣ ತಿಳಿಯಲು ತನಿಖೆ ಮುಂದುವರಿಸಿದ್ದೇವೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾವಾಗ ಗೊತ್ತಾಯಿತು? ಏನಂತ ಹೇಳ್ಬೋದು? ಮಧ್ಯಾಹ್ನ ಸುಮಾರು 1 ಗಂಟೆಗೆ ನಮಗೆ ಮಾಹಿತಿ ಬಿದ್ದಿದೆ. ನವಲಗುಂದ ಟೌನಲ್ಲಿ ಒಂದು ಸ್ಟಾರ್ಟಿಂಗ್ ಆಗಿದೆ. ವಿಕ್ಟಿಮ್ ಆಕಾಶ್ 26 ನವಲಗುಂದ ಇಲ್ಲಿ ಸಾಕಿ ನವಲಗುಂದ ಟೌನ್ ಮತ್ತು 2 ಜನ ಆರೋಪಿ ಇಮ್ತಿಯಾಜ್ ಮತ್ತು ಇಮಾಮ್. ಸೊ ಈ ಥರ ನಮಗೆ ಮಾಹಿತಿ ಬಂತು. ಇಮಿಡಿಯೇಟಾಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಘಟನಾ ಸ್ಥಳಕ್ಕೆ ರೀಚ್ ಆದಮೇಲೆ ಅವರೇ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ತದನಂತರ ನಾವೇ ಮಾಹಿತಿ ಬಂದಾದಮೇಲೆ ನಾನು ಮತ್ತು ಅಧಿಕಾರಿಗಳಿಗೆ ಮಾತಾಡಿದ್ರೆ 2-3 ಟೀಮ್ಗೆ ರಚನೆ ಮಾಡಿದೆ. ಈಗ 2 ಜನ ಆರೋಪಿ ಇದರಲ್ಲಿ ನಮ್ಮ ಬಂಧನದಲ್ಲಿದ್ದಾರೆ. ತಕ್ಷಣ ನಾವೇ ಅವರಿಗೆ ನ್ಯಾಯಾಂಗ ಬಂಧನಾಗಿ ಕಳಿಸ್ತೀವಿ. ಇದಕ್ಕೆ ಏನಂತ ಕಾರಣ ಏನಾರ ಹೇಳ್ಬೋದಾ? ಇದು ಹಳೆ ಅದು ವೈಷಮ್ಯ ಆಗಿತ್ತು ಕೆಲವು ದಿನ ಹಿಂದೆ ಅಂತ ಮಾಹಿತಿ ಬರ್ತಾ ಇದೆ. ಬಟ್ ಇನ್ನೂ ನಾವೇ ಸರಿಯಾಗಿ ಎನ್ಕ್ವೈರಿ ಮಾಡಲಿಲ್ಲ. ಆದಷ್ಟು ಬೇಗ ಎನ್ಕ್ವೈರಿ ಮಾಡಿಕೊಂಡು ಮಾಹಿತಿ ಹಳೆ ವೈಷಮ್ಯ ಹಳೆ ವೈಷಮ್ಯ ಬಗ್ಗೆ ಅನುಮಾನ ಇದೆ. ಬಟ್ ಎನ್ಕ್ವೈರಿ ಮಾಡಬೇಕು. ಯಾಕಂದರೆ ಫ್ಯಾಕ್ಟ್ಸ್ ಫಿಗರ್ಸ್ ಇಲ್ಲ. ಬಟ್ ಎನ್ಕ್ವೈರಿ ಮಾಡಿಕೊಂಡು ಸರಿ, ಡೌಟ್ ಇದೆ. ಕನ್ಫರ್ಮ್ ಆಗಿ ಏನಿಲ್ಲ. ಏನು ಜೀವ ಭಯ ಏನಿದೆ ಹುಡುಗ ಏನು ಅಂತ ಗೊತ್ತಾಯ್ತು.
ಇಲ್ಲಿ ಸಡನ್ನಾಗಿ ಬಂದೇನೋ ಮಾತಾಡಿದ್ರೆ ಮಾತಾಡೋದ್ಮೇಲೆ ಅದೇ ಜಾಗೃತ ಅಲ್ಲೇ ಆಗಿದೆ. ಅಷ್ಟಾದಮೇಲೆ ನಾವೀಗ ಜಸ್ಟ್ ನಮ್ಮ ಆರೋಪಿ ಸಿಕ್ಕಿದ್ರೆ ಆರೋಪಿ ಜೊತೆಗೇನೋ ನಾವು ಎನ್ಕ್ವೈರಿ ಮಾಡಿ ಒಂದು ಲಾಜಿಕಲ್ ಅಂತ ಈಗ ನವಲಗುಂದ ಆಸ್ಪತ್ರೆ ಅಂತ ಅಂದ್ರೆ KMCಗೆ ಕಳಿಸಿದ್ದಾರೆ. ಸೊ ಅಲ್ಲಿ ಹುಡುಗನ ಸ್ಥಿತಿಗತಿ ಏನಂತ ಹೇಳ್ಬಿಟ್ಟು ಏನಾರ ನಿಮ್ಮ ಗಾಡಿ ಇದೆ? ಇಲ್ಲಿಂದ ನಾನು ನೇರವಾಗಿ ಆಸ್ಪತ್ರೆಗೆ ನೋಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಅಲ್ಲಿ ಡಾಕ್ಟರ್ ಜೊತೆ ಮಾತಾಡ್ಕೊಂಡು ಡೀಟೇಲ್ ಬರ್ತಾರೆ. ತುಂಬ ಧನ್ಯವಾದಗಳು ಸರ್. ಸ್ನೇಹಿತರೆ ಆಗಿದ್ದವರು ವೈಯಕ್ತಿಕ ದ್ವೇಷಕ್ಕಾಗಿ ಈ ರೀತಿ ಹಾಡು ಹಗಲೇ ರಕ್ತ ಹರಿಸಿರುವ ಘಟನೆ ನವಲಗುಂದದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಪೊಲೀಸರ ಸಕಾಲಿಕ ಕಾರ್ಯಾಚರಣೆಯಿಂದ ಆರೋಪಿಗಳು ಸದ್ಯ ಸಿಕ್ಕಿ ಬಿದ್ದಿದ್ದು ಮುಂದಿನ ಕಾನೂನು ಕ್ರಮ ಜರುಗಿಸಲಾಗ್ತಾ ಇದೆ. ವರದಿ ಯಮನೂರು, ರಾಷ್ಟ್ರಕ್ರಾಂತಿ ನ್ಯೂಸ್, ನವಲಗುಂದ. ತಾವು ಏನಾಗ್ಬೇಕ? ಆಕಾಶ್ ಅವ್ರಿಗೆ ಏನಾಗ್ಬೇಕು? ಆಕಾಶ್ ನಿಮ್ ತಮ್ಮ ಆಗ್ಬೇಕು. ತಮ್ಮ ಹೆಸರಮ್ಮ? ಅಕ್ಷತಾ. ಏನಾಯ್ತು ಅಂತ ಹೇಳ್ಬಿಟ್ಟು ಹೇಳ್ಬೋದಮ್ಮ? ಅವ್ನಿಗೆ ಯಾರೋ ಚಾಕು ಹೋಗ್ಯಾರಿ. ಅವ್ರು ಯಾರಾದ್ರೂ ನನಗೆ ಗೊತ್ತಿಲ್ರಿ, ಅವ್ರು ನೋಡೇ ಇಲ್ರಿ. ನಾನು ನಿಮಗೆ ಯಾವಾಗ ಬಂತಮ್ಮ ಮಾಹಿತಿ? ಇವಾಗ್ಲೇ ಬಂತು. ಈ ಮುಂಚೆನೂ ಗೊತ್ತಾಗಿಲ್ಲ? ಇಲ್ರಿ, ನಮ್ ತಮ್ಮ ಬಿದ್ದಿದ್ ನೋಡೇನ್ರಿಪ್ಪ. ಕಣ್ಣ ಕಡ್ಡಾಗೈತಿ ನಮ್ ತಮ್ಮ. ಸಣ್ಣ ಹುಡುಗ ಬಿದ್ದಂಗ್ ಬಿದ್ದಾನ್ರಿ. ಏನ್ ಹಳೆ ವೈಷಮ್ಯ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಏನ್ ಗೊತ್ತಾಗಿದೆ? ಎಷ್ಟೊತ್ತಿಗೆ ಆಯ್ತಮ್ಮ ಇದು? ಮಧ್ಯಾಹ್ನ ಅವಾಗ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಚಾಕು ಹಚ್ಚಿದ್ದಾರೆ. ನಿಮಗೆ ಹೆಂಗ್ ಸುದ್ದಿ ಬಂತಿದ? ಅವ್ರದ್ದೇನು ಮತ್ತೆ ಮುಂಚೆ ಏನಾದರೂ ಇವ್ರದ್ದು ಹಳೆ ದ್ವೇಷ ಏನಾರ ಇತ್ತ? ಅದ್ರ ಬಗ್ಗೆ ಏನು ಮಾಹಿತಿ? ಈಗ ಏನಂದ್ರೆ ಡಾಕ್ಟರ್ ಕೇಳಿದ್ರಮ್ಮ? ಹೆಸರು ಈಗ ನೋಡಿದ್ರ ಮಗಂದು ಏನಾಗಿದೆ ಅಂತ ಕೆಲಸ? ಹೌದಾ? ಮಗ ಮನೆಯಿಂದ ಎಷ್ಟೊತ್ತಿಗೆ ಹೋಗಿದ್ದ? ಸುಮಾರು ಕುಂತಿದ್ದಾರೆ. ಆಮೇಲೆ 1 ಗಂಟೆ ಅಲ್ಲಿ ಹೋಗಿ ಮನೆ ಅಂತೆಲ್ಲ ಒಂದು ಗಿಡ ಐತ್ರಿ. ಆ ಗಿಡದಂತೆಲ್ಲ ರೋಡ್ ಬಾಜು ಕುಂತಿದ್ರ. ಕುಂತಲ್ಲೇ ಬಂದು ಹುಡುಗನ್ ಕರ್ಕೊಂಡು ಹೋಗ್ಯಾರ ಅವ್ರು. ಎಷ್ಟು ಜನ ಇದ್ರಮ್ಮ ಕರ್ಕೊಂಡು ಹೋದವ್ರು? ಅವ್ರು ಕರ್ಕೊಂಡು ಹೋಗೋರು 3 ಜನ. 3 ಜನ ಕರ್ಕೊಂಡು ಹೋದ್ರ. ಅವ್ರು ಏನಾದ್ರು ನಿಮ್ಗೆ ಗೊತ್ತಾ? ನೋಡಿಲ್ರಿ ನಾವು. ಒಟ್ಟು ಹಿಂದ್ ಬರ್ಲಿ ಅಷ್ಟ ನೋಡ್ಯಾವ್ರಿ. ನಾವು ಅದ್ರಾಗ ಅವ್ರು ಕರ್ಕೊಂಡು ಹೋಗ್ಬಿಟ್ರಿ. ಗಾಡಿ ಮೇಲೆ ಕರ್ಕೊಂಡು ಹೋದ್ರೆ ಏನು ಹೇಗೆ? ಗಾಡಿ ಮೇಲೆ ಕರ್ಕೊಂಡು ಹೋಗ್ಯಾರ. 2 ವೀಲರ್ ಮೇಲೆ ಗಾಡಿ ಮೇಲೆ ಕರ್ಕೊಂಡು ಹೋದ್ರು. ಮುಂದೆ ಕರ್ಕೊಂಡು ಹೋಗಿ ಈ ತರ ಘಟನೆಯನ್ನು ಮಾಡಿದ್ದಾರೆ. ನಾವು ಗೆಳೆಯರ ಹಿಂಗ್ ಮಾಡೇವಿ. ಮಾಡ್ತಾರ ಅನ್ನೋದ ಗೊತ್ತಿಲ್ರಿ ನಮ್ಗೆ. ಗೊತ್ತೇ ಇಲ್ಲ. ಇದು ಹಳೆ ದ್ವೇಷ ಅಂತ ಅನ್ನುವಂಥ ವಿಷಯ ಗೊತ್ತಿಲ್ಲ. ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ.